ಬರಲಿ ಇಷ್ಟು ಫೇಸ್ ನಂದು ಅಂದ್ಕೊಂಡೆ ನಾನು. ಮಮ್ಮಿ ನಂದು ಎಷ್ಟು ಏನಾದರೂ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಬೇಜಾರಾಗ್ಬೋದು, ಯಾಕೆ ಕಟ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ. ನಾವು ಯೂಟ್ಯೂಬಲ್ಲಿ ಕ್ಲಿಕ್ ಆಗಬೇಕು ಅಂದರೆ ಅವಾಗೆ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದು ಏನು ಸಲೂನ್ಗೆಲ್ಲ ಹೋಗಿ ಏನೋ ಹೇರ್ ಕಟ್ ಮಾಡಿಸ್ಕೊತಾ ಇಲ್ಲ, ಬಿಕಾಸ್ ಅಲ್ಲಿ ಹೇರ್ ಸೆಟ್ ಮಾಡ್ತಾರೆ. ನಾನು ಮನೆಗೆ ಬಂದು ಅದನ್ನು ಮೇಂಟೈನ್ ಮಾಡಲ್ಲ. ಸೊ ನಾನು ಮನೆಯಲ್ಲೇ ಕಟ್ ಮಾಡಿಸ್ಕೋಬೇಕು ಅಂತ ನನ್ನ ತಂಗಿಗೆ ಕೇಳಿದ್ದೀನಿ ಹೇರ್ ಕಟ್ ಮಾಡಿಕೊಡು ಅಂತ. ಸೊ ನನ್ನ ಮಕ್ಕಳು ಇಬ್ಬರೂ ಮಲಗಿದ್ದಾರೆ. ಆ ಟೈಮ್ ಗ್ಯಾಪಲ್ಲೇ ನಾನು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ನನ್ನ ತಂಗಿ ಅವಳಿಗೆ ವರ್ಕ್ ಫ್ರಮ್ ಹೋಮು ಕೆಲಸ ಮಾಡ್ತಾ ಇದ್ದಾಳೆ. ಅದೇನು ಗೊತ್ತಾ, ಸೇಮ್ ಅದೇ ಮೀನ್ ಟೈಮಲ್ಲಿ ಎರಡೂ ಒಂದೇ ಒಟ್ಟಿಗೆ ಆಗುತ್ತೆ ಅಂತಾರಲ್ಲ, ಅದೇ ಥರ ನನ್ನ ತಂಗಿಗೆ ಪಾದ ನೋವು. ಸೊ ಅವಳು ನನಗೆ ಮಸಾಜ್ ಮಾಡಿಕೊಡು ಅಂದ್ಲು. ನಾನು ಅದಕ್ಕೆ ನನಗೆ ಹೇರ್ ಕಟ್ ಮಾಡಿಕೊಡು ಅಂತ ಹೇಳಿದ್ದೀನಿ. ಸೊ ಸಿಕ್ ಬಿಡಿಸ್ಕೊಬ ಅಂತ ಅಂದ್ಲು, ಸಿಕ್ ಬಿಡಿಸಿದ್ದೀನಿ. ಸೊ ಸಿಕ್ ಬಿಡಿಸಿದ್ದಕ್ಕೆ ಇವಾಗ ಅದೇ ಪಾಪ ನಮ್ಮ ಮುಖ ನೋಡಿ ನಕ್ಕಿದ್ರೆ ಕೂದಲು ಜಾಸ್ತಿ ಉದುರುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ಉದುರಿದೆ ಇವಾಗ ಸಿಕ್ ಬಿಡಿಸಿದ್ದಕ್ಕೆ. ಸೊ ಮೇನ್ ರೀಸನ್ ಹೇರ್ ಕಟ್ ಮಾಡ್ತಾ ಇರೋದಕ್ಕೆ ಹೇರ್ ಫಾಲೇ ಕಾರಣ. ಸೊ ಹೇರ್ ಕಟ್ ಮಾಡಿಸ್ಕೊತೀನಿ. ತುಂಬ ಶಾರ್ಟ್ ಮಾಡಿಸ್ಕೊಳ್ಳೋಣ ಅಂದರೆ ಇಲ್ಲಿ ಗಂಟೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ. ಹಾಗೆ ಮಾಡ್ತಾ ಹಾಗೆ ನಿಮಗೂ ಶೇರ್ ಮಾಡ್ತೀನಿ ವಿಡಿಯೋ. ಈಗ ಹೇರ್ ಕಟ್ ಮಾಡೋಕ್ಕಿಂತ ಮುಂಚೆ ಅವಳಿಗೆ ಪಾದ ಮಸಾಜ್ ಮಾಡಿಕೊಟ್ಬಿಡ್ಬೇಕು, ಯಾಕಂದರೆ ನಿಂತ್ಕೊಂಡು ಕಟ್ ಮಾಡಬೇಕಲ್ಲ ಅವನು. ಅದಕ್ಕೆ ಪರವಾಗಿಲ್ಲ, ಫಸ್ಟ್ ನಿಂಗೆ ಮಾಡಿಸ್ಕೊ. ಸರಿ, ಮಾಡಿಸ್ಕೊಂಬಿಡ್ತೀನಿ. ಹಂಗೆ ನನಗೆ ವೈಟ್ ಹೇರ್ಸ್ ಕೂಡ ಬಂದ್ಬಿಟ್ಟಿದೆ. ನಾನು ಅನ್ಕೊತಾ ಇರ್ತೀನಿ, ಒಂದೊಂದ್ಸಲಿ ಕೂದಲು ಜೊತೆ ಮಾತಾಡ್ತಾ ಇರ್ತೀನಿ. ನಾನು ಇನ್ನೂ ಅಜ್ಜಿ ಆಗಿಲ್ಲ, ಜಸ್ಟ್ 2 ಪಾಪು ಆಗಿದೆ ಅಂತ. ತುಂಬಾ ವೈಟ್ ಹೇರ್ಸ್ ಬಂದ್ಬಿಟ್ಟಿದೆ ನನಗೆ. ಹೇಗೆ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಸೊ ಬನ್ನಿ ಹೇರ್ ಕಟ್ ಸ್ಟಾರ್ಟ್ ಮಾಡೋಣ. ನಮಗೆ ಒಂದು ಶಾಕ್ ಆದಿತ್ತು. ಆ ಶಾಕ್ ಏನು ಅಂದರೆ ಇವನೇ. ಯಾಕೆ ಮಗನ ಇಷ್ಟು ಬೇಕಿದ್ದೆ? ಹಾಂ, ಯಾಕೆ ಇಷ್ಟು ಬೇಕಿದ್ದೆ? ನೀನೇನೋ ಸ್ವಲ್ಪ ಮಲ್ಕೋ. ಸೊ ಇವಾಗ ಹೇರ್ ಕಟ್ ಹೇಗೋಗುತ್ತೆ ಅಂತ ಗೊತ್ತಿಲ್ಲ. ಇವ್ನು ಹಿಡ್ಕೊಂಡೆ ಹೇರ್ ಕಟ್ ಮಾಡಿಸ್ಕೋಬೇಕಾ ಅಥವಾ ಅವನ್ನೆಲ್ಲ ಕೂರಿಸ್ಬಿಟ್ಟು ಮಾಡಬೇಕಾ ನೋಡ್ತೀವಿ. ಸೊ ಹಂಗೆ ಸೆಟಪ್ ಮಾಡಿಬಿಡ್ತೀವಿ ಕ್ಯಾಮ್ರಾ. ಅದನ್ನೂ ಬಿಡೋಲ್ಲ ಇವ್ನು ಇಲ್ಲಿ ಇಡಾಕು. ನಾವು ನೋಡೋಣ. ಹಂಗೆ ವಿಡಿಯೋ ಎಲ್ಲ ಹೋಗಲಿ, ಸುಮ್ಮನೆ ಹೇಳ್ತೀನಿ ಎಲ್ಲ. ಅಲ್ಲೇ ಇದೆ ನೋಡಿ ಕತ್ರಿ ಮತ್ತು ಚೆನ್ನಾಗಿ. ಅಂದರೆ ನೀನು ಇಲ್ಲೇ ಕುತ್ಕೋತೀಯಾ? ಆಟಾಡ್ಕೊಂಡು ಕುತ್ಕೋ. ಡೋರ್ ಕ್ಲೋಸ್ ಮಾಡ್ಬೇಡ, ಪಾಪ ಇರುತ್ತೆ. ನನಗೆ ಇಷ್ಟಿರಲಿ ಅಂದರೆ ಜಾಸ್ತಿ ಸ್ಟಾರ್ಟಿಂಗೇ ಜಾಸ್ತಿ ಕಟ್ ಮಾಡ್ಬಿಡ. ಇಷ್ಟಕ್ಕೆ ಮಾಡು ಆಯಿತಾ? ಇಷ್ಟು ಬರಲಿ, ಇಷ್ಟು ಆಯಿತಾ? ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಇದನ್ನು ನೀಟಾಗಿ ತಗೋ. ಏನಪ್ಪ ಕಲ್ಕಿ, ನೀನು ಇಷ್ಟು ಬೇಗ ಯಾಕೆ ಎದ್ದಿದ್ದು ಕಲ್ಕಿ? ಇಬ್ಬರು ಏನೋ ಮಾಡ್ತಾ ಇದ್ವಿ ಅಂತ ಕೇಳಿಸ್ಕೊಂಡು ಬಂದ್ಬಿಟ್ಟ. ಕುಡಿಸ್ಕೊಂಡೆ. ಓಂ ನಮಃ ಶಿವಾಯ. ಗೊತ್ತಪ್ಪ. ಇವ್ನು ಮುಂದೆ ಮಾಡ್ತಾ ಇದ್ದೀವಲ್ಲ, ಯಾವಾಗ ಮಾಡಿಬಿಟ್ರೆ ಕತ್ರಿ ಎತ್ಕೊಂಡು ಅವನು ಮುಂದೆ ಮಾಡಲೇ ಬರೋದಿಲ್ಲ. You don't try this, okay? ವಾ, ಏನು ಹಿಂಗಿಳ್ದೆ? ಈಗ ನೋಡ್ಕೊ, ಇದೆಲ್ಲ ಕಟ್ ಮಾಡಿರ್ತಾನೆ. ಎಡಿಟ್ ಮಾಡಿರ್ತಾನೆ. ಈಗ ಜಾಸ್ತಿ ಕಟ್ ಮಾಡ್ಕೊಂಡಿರ್ತೀಜ. ಜಾಸ್ತಿ ಕಟ್ ಈ ನಿಜವಾಗ್ಲು ಜಾಸ್ತಿ ಕಟ್ಟಾಗಿ ಜಾಸ್ತಿ ಕಟ್ಟಾಗತ್ತ ಅನಿಸ್ತೈತೆ ನನಗೆ. ಇಷ್ಟ ಏನೋ ತೆಗಿ, ನಿಂತ್ಕೊಳ್ತಿದ್ದೆ. ಫಸ್ಟ್ ನಾನು ಏನು ಹೇಳಿದ್ದು, ಶಾರ್ಟ್ ಮಾಡೋ ಅಂತಂದ್ರೆ ಜಾಸ್ತಿ ಕಟ್ಟಾಯ್ತೇನಾ? ನನಗೆ ಜಾಸ್ತಿ ತಂದಾಯ್ತೇನಾ? ಮಮ್ಮಿ ಬೈದದ್ಗಡೆ ಬೆಳೀತದ ಬಿಡು. ಚೆನ್ನಾಗಿ ಕಾಣ್ತಾ ಇತ್ತಾ? ಸೀರಿಯಸ್ ಆಗಿ ಚೆನ್ನಾಗಿ ಕಾಣ್ತದೆ ನೋಡು.
ಇಲ್ಲೋಡು ಉದ್ದ ಇದ್ರೆ ಫುಲ್ ಉದ್ದ ಇರಬೇಕು. ನೀನು ಫಸ್ಟ್ ಒಂದು ಕಟ್ ಮಾಡ್ಬಿಟ್ಟು ಇನ್ನೊಂದ್ಸತಿ ಮತ್ತೆ ಇನ್ನೊಂದ್ಸತಿ ಲೈವ್ ತಗೊಂಡ ಒಂದು ಸ್ವಲ್ಪ ಅದು ಸ್ಟಾರ್ಟಿಂಗ್ ಇಲ್ಲಿ ಸ್ವಲ್ಪ ಮಾಡ್ಬಿಟ್ಟಿದ್ದಾರ ಸಮಕ್ಕೆ ತಗೊಂಡೆ. ಏನು ಅಷ್ಟೊಂದು ತುಂಡ ಇಲ್ಲ, ಚೆನ್ನಾಗಿ ಕಾಣಿಸ್ತೈತೆ ಇವಾಗ. ಅಲ್ಲ ಕಲ್ಕಿ ಚೆನ್ನಾಗೈತೆ ಅಮ್ಮ. ನಿಜ ಚೆನ್ನಾಗೈತೆ ಇಲ್ಲ ಬಿಡು, ಕ್ಯಾಮ್ರಾ ನೋಡ್ತೀನಿ. ಹಿಂದೆ ಟರ್ನ್ ಆಗು. ನಿಜ ತೇಜ ಸೂಪರ್ ಆಗಿದೆ. ಅದು ಓಕೆ. ಸ್ವಲ್ಪ ಇಲ್ಲಿವರೆಗೂ ಹಿಂಗೆ ಇಟ್ಕೊಂತ ಇತ್ತಲ್ಲ, ಈಗ ಸಡನ್ ಆಗಿ ಶಾರ್ಟ್ ಆಗುತ್ತಲ್ಲ, ಅದಕ್ಕೆ ಏನಿಲ್ಲ. ಚೆನ್ನಾದ ಅವ್ನಿಗೆ ಶೇಪ್ ಕೊಡ್ತೀನಿ ಇರು. ಎಕ್ಸ್ಪರ್ಟ್ ಆದ್ಮೇಲೆ ಇದೆಲ್ಲ ಹಾಗೆ ಆಗುತ್ತೆ. ನಿಜವಾಗ್ಲೂ ಅಲ್ಲಿ ಸಲೂನಲ್ಲಿ ಹೆಂಗೆ ಶಾರ್ಟ್ ಮಾಡ್ಬಿಟ್ಟು ಆಮೇಲೆ ನೋಡ್ತದೆ ಸೇಮ್ ಫೀಲಿಂಗ್. ಕಲ್ಕಿ ಚೆನ್ನಾಗಿಲ್ವಾ ಇವಾಗ? ಕಲ್ಕಿ ಅಮ್ಮನ ಕೂದಲು ಚೆನ್ನಾಗಿತ್ತಪ್ಪ? ಚೆನ್ನಾಗಾಯ್ತಾ? ಅವನೇ ನಗ್ತಾವನೇ. ನೈಸ್ ಅನ್ನು ಕಲ್ಕಿ ಸೂಪರ್. ನೀನಿಂದನೇ ಕಟ್ ಮಾಡ್ಕೊಂಡಿದ್ದು, ಯಾವಾಗ್ಲೂ ಬಂದ್ಬಿಟ್ಟು ಹಿಂದೆ ಹಿಂಗೆ ಎಳಿತಾ ಇರ್ತೀಯಲ್ಲ. ಸ್ವಲ್ಪ ಇಲ್ಲಿ ಮುಂದೆ ಕಟ್ ಮಾಡ್ಕೊಡ್ಲಾ? ಇಲ್ಲಿ ಬೇಡ ಬೇಡ ಬೇಡ, ಮಕ್ಕಳು ಬಂದಾಗೆಲ್ಲ ಹಿಂಗೆ ಕೆರ್ಕೊಬಿಡೋಣ ಅನ್ಸ್ತದೆ ನನಗೆ. ಶೇಪ್ ಕೊಡ್ಲಾ? ಯಾವ ಶೇಪ್ ಕೊಡ್ತೀನಿ? ಎಣ್ಣೆ ಹಾಕೊಂಡು ಸ್ನಾನ ಮಾಡಬೇಕು, ಶೇಪ್ ಕೊಡ್ತಾರೆ. ಇಲ್ಲ ನಿಜ ಚೆನ್ನಾಗೈತೆ ಇವಾಗ, ಸ್ವಲ್ಪ ಮಂದ ಕಾಣಿಸ್ತೈತೆ ಕೂದಲು. ಅಲ್ಲ ನನ್ನ ಫೇಸಿಗೆ ಚೆನ್ನಾಗಿ ಕಾಣ್ತೈತೆ. ಅಫ್ಕೋರ್ಸ್. ನಿಜ ನಿಜ ಮನೆ ಚೆನ್ನಾಗಿದೆ. ನಿಜ ಚೆನ್ನಾಗೈತೆ. ಚೆನ್ನಾಗಿಲ್ವಾ? ಕನ್ನಡಲ್ಲಿ ನೋಡ್ಕೊಳ್ಳೋವಾಗ ನನಗೂ ಸಮಾಧಾನ ಇಲ್ಲ. ಸೊ ಆ್ಯಕ್ಚುಲಿ ಸ್ಟೋರೇಜ್ ಫುಲ್ ಆಗೋಯ್ತು. ಇವಾಗ ಕ್ಲೀನಾಗೆ ಶೇಪ್ ಕೊಡಿಸ್ಕೊಂಡು ಇವಾಗ ಒಳಗಡೆ ಮಿರರ್ ನೋಡ್ಕೋತಾ ಇದ್ದೀನಿ. ಇಷ್ಟು ಉದ್ದ ಮಾಡಿದ್ದಾಳೆ. ಏನೋ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಗೊತ್ತಿಲ್ಲ ನನಗೆ. ಚೆನ್ನಾಗಿ ಕಾಣ್ತಾ ಇದ್ದೀನಿ ಅನ್ಕೊತೀನಿ. ನೀವು ಇಟ್ಕೊಳ್ಳಿ, ನೀನು ಇಟ್ಕೊಂಡು ತೋರ್ಸೆ. ಸೊ ಇಷ್ಟು ಮಾಡಿದ್ದಾಳೆ. ಸೊ ಫೈನಲಿ ಇಷ್ಟು ಮಾಡಿಸ್ಕೊಂಡಿದ್ದೀನಿ. ಇಷ್ಟೇ ಮಾಡಿಸ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದು. ಮತ್ತೆ ಕಟ್ ಮಾಡಾದ್ಮೇಲೆ ಇಷ್ಟ ಆಗೋಯ್ತು ಅಂದ್ಬಿಡ್ತು. ನಿಜ ಶಾಕ್ ಆಗೋಯ್ತು. ವಿಡಿಯೋಗೆ ಶಾಕ್ ಆಗೋಯ್ತು ಅಂತ ಏನು ಹೇಳ್ತಲ್ಲ, ನಾನು ರಿಯಲಿ ಶಾಕ್ ಅನಿಸ್ತು ನನಗೆ. ಸೊ ನೀನು ಹೋಗಿ ಹೋಗಿ ನನ್ನ ಕೈಲಿ ಕೊಟ್ರೆ ಏನು ಪರವಾಗಿಲ್ಲ. ಇಲ್ಲ ಚೆನ್ನಾಗೇ ಮಾಡಿದ್ವಿ, ಅದರಲ್ಲೇನು ಚೆನ್ನಾಗಿ ಕಾಣಿಸ್ತೈತೆ, ಬೆಳೆಯುತ್ತೆ ಬಿಡಿ ಇವಾಗ. ಇವಾಗಿರೋ ಸ್ಟ್ರೆಸ್ ಲೆವೆಲ್ಗೆ ಇಷ್ಟೇ ಸಾಕು ಅನಿಸುತ್ತೆ. ಸೊ ಎನಿವೇ ಕೂದಲಲ್ವಾ ಬೆಳೆದೇ ಬೆಳೆಯುತ್ತೆ. ನೋಡಿ ಇವಾಗ ನಮ್ಮ ಮಮ್ಮಿಗೆ ನನ್ನ ಹಸ್ಬೆಂಡಿಗೆ ತೋರಿಸ್ಬೇಕು ಮೇಯ್ನಾಗಿ. ಅವ್ರ ರಿಯಾಕ್ಷನ್ ಕೇಳ್ತೀನಿ. ನಮ್ಮ ಮಮ್ಮಿ ಪಕ್ಕ ಬೈತಾರೆ. ಅವ್ರ ಫಸ್ಟ್ ರಿಯಾಕ್ಷನ್ನೇ ವಾ ಮಗ ಅಷ್ಟೇ ಇಷ್ಟೇ ಇರ್ತದೆ. ಸೊ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಚೆನ್ನಾಗಿದೆ ಅಂದ್ರೆ ನಾನ್ ಮಾಡ್ದೆ ಅಂತ ಹೇಳು. ನೀನೇ ಮಾಡ್ಕೊಂಡ ಮಿರರ್ ನೋಡ್ಕೊಂಡು ಮಾಡ್ಕೊಂಡೆ ಅಂತ ಹೇಳ್ಬಿಡು. ಸರಿ ಒಂದು ನಿಮಿಷ ಫೋನ್ ಕೊಡು, ಹಂಗೆ ಕ್ಯಾಪ್ಚರ್ ಮಾಡು. ಅಲ್ಲಿ ನಿನ್ ವಿಡಿಯೋ ಐತೈತೆ. ನಿಮ್ಗೊಂದು ಸರ್ಪ್ರೈಸು. ಫೇಸ್ ನಂದು ಅನ್ಕೊಂಡೆ ನಾನು. ಏನ್ ಗೊತ್ತಾ, ನನ್ನ ಫೇಸ್ ಗ್ಲೋ ಆಗಕ್ಕೆ ನಾನೇನು ಫೇಸ್ಗೆ ಏನು ಮಾಡ್ಕೊಂಡಿಲ್ಲ. ಒಂದೇನೋ ಮಾಡ್ಕೊಂಡಿನಿ. ತೋರಿಸ್ಲಾ? ಹೇರ್ ಕಟ್ ಮಾಡಿಸ್ಬಿಟ್ಟೆ. ಚೆನ್ನಾಯ್ತಾ? ನನ್ನ ತಂಗಿ ಕಟ್ ಮಾಡಿಸ್ಕೊಂಡೆ. ಚೆನ್ನಾಯ್ತಾ? ನಾನು ಅದೇ ಇಷ್ಟು ಮಾಡಿಸ್ಕೊಳ್ಳೋಣ ಅನ್ಕೊಂಡೆ. ಮಾಡಿಸಾದ್ಮೇಲೆ ಸ್ವಲ್ಪ ಭಯ ಆಯಿತು, ಈಗ ಜಾಸ್ತಿ ಕಟ್ ಮಾಡಿಸ್ಕೊಬಿಟ್ನಾ ಅಂತ. ಅದಕ್ಕೆ ಭಯದಿಂದನೇ ಫೋನ್ ಮಾಡಿದ್ದೀನಿ. ನಿಮ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕೆ ವಿಡಿಯೋನು ಮಾಡ್ತಾ ಇದ್ದೀನಿ. ಇಲ್ಲ ಆಡ್ತಾವನೆ. ಚೆನ್ನಾಗಿದೆ ತಾನೆ ಒಟ್ಟಲ್ಲಿ? ಸೊ ಒಂದ್ ಕಡೆಯಿಂದ ಓಕೆ ಆಯಿತು. ಇವಾಗ ನಮ್ಮ ಮಮ್ಮಿ ರಿಯಾಕ್ಷನ್ ಕೇಳಬೇಕು. ನಮ್ಮ ಮಮ್ಮಿ ಓಕೆ ಅಂದರೆ ನಾನು ಕಂಫರ್ಟಬಲ್ ಓಡಾಡ್ತೀನಿ, ಇಲ್ಲಾಂದರೆ ಬೈಸ್ಕೋತೀನಿ ಅನ್ನೋ ಭಯ ಇರ್ತದೆ. ಸೊ ಆಯಿಲ್ ಹಚ್ಕೊಂಡು ಫ್ರೆಶಾಗಿ ಸ್ನಾನ ಮಾಡಬೇಕು. ಅವಾಗೇ ಗೊತ್ತಾಗೋದು ಅನಿಸುತ್ತೆ ಇದು ಯಾವ ಥರ ಕುತ್ಕೊಂಡಿದ್ಯಾ, ಕರೆಕ್ಟಾಗಿ ಇಲ್ವಾ ಅಥವಾ ಸ್ಟ್ರೈಟಾಗಿ ಕಟ್ ಮಾಡಿದ್ದೀವಾ ಅಂತ. ಸೊ ಒಂದ್ಸಲಿ ನೀಟಾಗಿ ತಲೆ ಬಚ್ಕೊಂಡು ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ. ಎಷ್ಟಲ್ಲಿ ಹಿಂಗೆ ಮಾಡ್ಬೇಕಂತ ನೋಡ್ರಿ. ನಾನು ಇವ್ನು ನೋಡಿ ಕಲ್ಕಿ ಸ್ವಲ್ಪ ತಗೊಂಡು ಇಲ್ಲಿ ಎಷ್ಟಲ್ಲಿ ಹೆಂಗ್ ಮಾಡೋದು? ಇಲ್ಲಿ ಫ್ರೀಯಾಗಿ ಬಿಟ್ಟಂಗೂ ಇರ್ತೈತೆ, ಹಿಂದೆ ಪೋನಿ ತರಾನು ಕಾಣಿಸ್ತದೆ.
ಹೇರ್ ಸ್ಟೈಲ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾವಳು ಇವಾಗ ನನಗೆ. ಯೂಶ್ವಲಿ ನಾನು ಈ ಥರ ಎಲ್ಲ ಏನು ಹೇರ್ ಸ್ಟೈಲ್ ಮಾಡ್ಕೊಡಲ್ಲ. ರಿಬ್ಬನ್ ಇದೆಯಾ? ಇಲ್ಲ, ಒಂದೇ ತೊಗೊಂಡಿದ್ದೀನಿ. ಇದೆಲ್ಲ ಮಾಡ್ಕೋಬೋದು, ನಾನು ಮಾಡ್ಕೊಂಡ್ರೆ ತಲೆನೋವು ಬೇಗ ಬಂದ್ಬಿಡ್ತೀವಿ. ಏನಿಲ್ಲ, ಇಲ್ಲ ಅಂದರೆ ಸ್ವಲ್ಪ ಹಿಂಗೆ ಲೂಸ್ ಮಾಡ್ತೀವಿ ಅಷ್ಟೇ. ಆಯ್ತಾ? ಸ್ವಲ್ಪ ಇಲ್ಲಿ ಇಲ್ಲೂ ಲೂಸ್ ಇರುತ್ತೆ. ಬಿಡು, ಸ್ನಾನ ಮಾಡ್ಕೊಂಡಾದ್ಮೇಲೆ ಮಾಡ್ಕೊಡ್ತೀನಿ. ಬಾ ಮಮ್ಮಿ ಮುಂದು ಕ್ಯಾಪ್ಚರ್ ಮಾಡೋಣ. ರಿಯಾಕ್ಷನ್ ಹಿಂಗೆ ಇರಲಿ ಬಿಡು, ಇದೇ ಸ್ಟೈಲಲ್ಲಿ ಹೋಗೋಣ. ಕಲ್ಕಿ ನಡಿ ಹೋಗೋಣ. ಸೊ ಆಯಿಲ್ ಹಚ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಮಮ್ಮಿ ಆ ಟೈಮ್ಗೆ ಮಲ್ಕೊಂಡಿದ್ದಾರೆ, ಆಮೇಲೆ ತೋರಿಸ್ತಾ ಇದ್ದೀನಿ ಮಮ್ಮಿ ನಂದು ಹೇರ್ ಸ್ಟೈಲ್. ವಾವ್, ಬ್ಯೂಟಿಫುಲ್. ನಿಜವಾಗ್ಲೂ ಹಾಂ, ಪುಟಾಣಿ ಮಾಡಿಸ್ಕೊಂಡ? ಹ್ಞೂ, ಇವಳಿಕೆನೆ ಮಾಡಿಸ್ಕೊಂಡೆ. ಏನು ಬಯ್ಯೋ ಥರ ಏನಿಲ್ಲ ತಾನೆ, ಉದುರುತ್ತದೆ ಅಂತನಾ? ಹ್ಞೂ ಸಾಕು, ನಿಮ್ಗೆ ರಿಸ್ಕ್ ಆಯ್ತಾಯ್ತೇನೋ, ಹೋಗ್ಲಿ ಬಿಡು. ಕಲ್ಕಿ ಯಾರು ಕಟ್ ಮಾಡಿದ್ದು? ಯಾರು ಕಟ್ ಯಾರಪ್ಪ ಕಟ್ ಮಾಡಿದೇನು? ಏರ್ ಕಟ್ ಮಾಡಿದವ್ರು ಯಾರು ಮಗ? ಅಪ್ಪು, ಏರ್ ಕಟ್ ಮಾಡಿದವ್ರು ಯಾರು? ಏ, ಅಮ್ಮಂದು ಕೂದಲು ಯಾರಮ್ಮ ಕಟ್ ಮಾಡಿದ್ದು? ಯಾರು? ಫೈನಲಿ ಮಿಷನ್ ಸಕ್ಸಸ್. ಹೌದಾ, ನೀವೇನಾ ಬ್ಯೂಟಿಷಿಯನ್? ಎಸ್. ಸೊ ಆಯಿಲ್ ಮಾಡ್ಕೊಳ್ದೇನೆ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ಆಯಿಲ್ ಮಾಡಿಕೊಂಡು ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಚೆನ್ನಾಗಿದೆ ಅನಿಸ್ತಾ ಇದೆ ಕೂದಲು. ಇವಾಗ ಉದ್ದ ಇದ್ದಾಗ ಫೇಸಲ್ಲಿ ಆ ಟಯರ್ಡ್ನೆಸ್ ಎದ್ದು ಕಾಣಿಸ್ತಾ ಇತ್ತು. ಸೊ ಇವಾಗಿರೋ ಸ್ಟ್ರೆಸ್ ಲೆವೆಲ್ಗೆ ನನಗೆ ಇಷ್ಟು ಉದ್ದ ಕೂದಲು ಸಾಕು ಅನಿಸುತ್ತೆ. ಸೊ ನಂದು ಡೆಲಿವರಿ ವ್ಲಾಗ್ ಮಾಡಿದಾಗ ಒಬ್ರು ಯಾರೋ ಕಮೆಂಟ್ ಮಾಡಿದರು ನಂದು ಹೇರ್ ತುಂಬ ಚೆನ್ನಾಗಿದೆ ಅಂತ. ಪ್ರೊಬಬ್ಲಿ ಅವ್ರು ಏನಾದರೂ ನನ್ನ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಬೇಜಾರಾಗ್ಬೋದು, ಯಾಕೆ ಕಟ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ. ಸೊ ಇವಾಗ ನನಗಿರೋ ಟೈಮ್ಗೆ ದಿಸ್ ಹೇರ್ ಸ್ಟೈಲ್ ಇಸ್ ಮಚ್ ನೀಡೆಡ್. ಆ್ಯಕ್ಚುಲಿ ಇದು ಸಲೂನ್ ಹೇರ್ ಕಟ್ ಅಲ್ಲ, ಮನೇಲಿ ಮಾಡಿರೋ ಹೇರ್ ಕಟ್ಟು. ಸೊ ನನಗೇನೋ ಖುಷಿ ಆಗ್ತಾಯಿದೆ. ಶಾರ್ಟ್ ಆಯಿತು ಅಂತ ಏನೋ ಅನಿಸ್ತಾ ಇಲ್ಲ. ಪ್ರೊಬಬ್ಲಿ ಒಬ್ರಿಗೆ ಅನಿಸ್ಬೋದೇನೋ ನಿಮಗೆ ತುಂಬ ಶಾರ್ಟ್ ಮಾಡ್ಕೊಬಿಟ್ರು ಅಂತ. ಸೊ ಮಚ್ ನೀಡೆಡ್ ಹೇರ್ ಕಟ್ ನನಗೆ ಇವಾಗ. ಸೊ ನಾನಿಲ್ಲಿ ಏನು ಫೇಸ್ಗೇನೋ ಚೇಂಜಸ್ ಏನೂ ಮಾಡಿಲ್ಲ. ನಾನು ಜಸ್ಟ್ ಹೇರ್ ಸ್ಟೈಲ್ ಅಷ್ಟೇ ಚೇಂಜ್ ಮಾಡಿದೆ. ಐ ಮೀನ್ ಹೇರ್ ಕಟ್ ಅಷ್ಟೇ ಚೇಂಜ್ ಆಯಿತು. ನಿಜ ಫೇಸಲ್ಲೇ ಅಷ್ಟು ಗ್ಲೋ ಬಂದಿದೆ. ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ತುಂಬಾ ಖುಷಿ ಆಗ್ತಾಯಿದೆ. ಇವಾಗ ನಾನು ಹೇರ್ ಕಟ್ ಮಾಡಿಬಿಟ್ಟಿದ್ದೀನಿ, ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ಏನಿಲ್ಲ. ಇದು ಏನು ಗೊತ್ತಾ, ಒಂದು ಸ್ವಲ್ಪ ಉದ್ದ ಇದ್ದರೆ ಸಿಕ್ಕು ಕಮ್ಮಿ ಆಗುತ್ತೆ. ಸೊ ದಟ್ ಹೇರ್ ಫಾಲ್ ಒಂದು ಎಕ್ಸ್ಟೆಂಟ್ ಸ್ವಲ್ಪ ಕಮ್ಮಿ ಆಗ್ಬೋದು ಅನ್ನೋ ರೀಸನಿಗೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಆ್ಯಸ್ ಯೂಶುವಲ್ ಹೇರ್ ಫಾಲ್ ಎಲ್ರಿಗೂ ಹಾಗೇ ಆಗುತ್ತಲ್ವ, ನಿಮಗೆ ಗೊತ್ತು. ಸೊ ನನ್ನ ಮನೇಲಿ ಮಾಡ್ಕೊಂಡಿರೋ ಹೇರ್ ಕಟ್ಟು ನಿಮಗೆಲ್ಲ ಹೇಗೆ ಅನಿಸ್ತು? ಆ್ಯಕ್ಚುಲಿ ನನ್ನ ತಂಗಿ ಹೇಳ್ತಾ ಇದ್ಲು, ನೀನು ವೀಡಿಯೋಸ್ ಆಗ್ತಾಯಿಲ್ಲ ಯಾಕೆ ಅಂತ. ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಅದೇ ಸ್ಟ್ರೆಸ್ಸಿಂದ ಮಾಡೋಕ್ಕಾಗ್ತಾಯಿಲ್ಲ. ಹಾಗೆ ವಿಡಿಯೋ ಮಾಡಬೇಕಾದ್ರೆ ನೀನು ಸ್ವಲ್ಪ ತೊದ್ಲುತ್ತೀಯ ಅಂತಲೂ ಹೇಳ್ತಾಳೆ. ಏನೋ ಇನ್ನೂ ಮಾತಾಡೋದು ಕಲಿಬೇಕು ಅಂತ ಹೇಳ್ತಾಳೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ಹೋಗ್ತೀನಿ. ಇಟ್ ಡಸಂಟ್ ಮೀನ್ ದಟ್ ಯೂಟ್ಯೂಬ್ ಮಾಡಿಬಿಟ್ಟಿದ್ದೀನಿ, ನಾನು ಚೆನ್ನಾಗಿ ಮಾತಾಡೋದು ಬರೋದ್ರಿಂದ ಯೂಟ್ಯೂಬ್ ಮಾಡಿದ್ದೀನಿ ಅಂತ ಅಲ್ಲ. ಸೊ ಮಾಡ್ತಾ ಕಲಿತಾ ಹೋಗ್ತೀನಿ. ಬಿಕಾಸ್ ನನಗೆ ಯೂಟ್ಯೂಬ್ ಮೊದಲಿಂದನೂ ಮಾಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಇನ್ನೊಂದು ಸುಮ್ಮನೆ ಹಂಗೆ ಮಧ್ಯಾಹ್ನ ಮಾತಾಡ್ತಾ ಇದ್ವಿ ನಾವು ಯೂಟ್ಯೂಬಲ್ಲಿ ಕ್ಲಿಕ್ ಆಗಬೇಕು ಅಂದರೆ ಅವಾಗೆ ಟಿಕ್ಟಾಕ್ ಟೈಮಲ್ಲೇ ನಾವು ವೀಡಿಯೋಸ್ ಮಾಡಬೇಕಿತ್ತು ಅಂತ. ಯಾಕಂದರೆ ಎಲ್ರಿಗೂ ಗೊತ್ತಲ್ವ, ಇವಾಗ ಟಿಕ್ಟಾಕ್ ಅವಾಗ ಮಾಡಿರೋರೆ ಇವಾಗ ಫೇಮಸ್ ಆಗಿರೋದು ಆಲ್ಮೋಸ್ಟು. ಸೊ ನಮ್ಮ ಜೊತೆ ಇದ್ದರೆ, ನಾವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾಯಿದ್ರೆ ನಾವು ಒಂದು ದಿವಸ ಏನೋ ಎಲ್ರಿಗೂ ಗುರುತಿಸೋ ಅಂತಹ ಯೂಟ್ಯೂಬಲ್ಲಿ ಆಗ್ತೀವೇನೋ. ಸೊ ಟ್ರೈ ಮಾಡ್ತಾ ಇರ್ತೀವಿ. ಸೊ ಹಾಗೆ ನನ್ನ ವಿಡಿಯೋ ಮಾಡೋ ಅಂತಹ ಸ್ಟೈಲು ಮತ್ತು ಫ್ಲೂಯೆನ್ಸಿ ಎಲ್ಲ ಹಾಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು.